ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಎಸ್ಆರ್ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ಬೀಳುತ್ತಾ ಕೇಂದ್ರ ಚುನಾವಣಾ ಆಯೋಗ ದೂರ ಹೋಯ್ತಲ್ಲ, ಅಧಿಕೃತ ಈಗ ದೂರ ದಾಖಲಾಗಿದೆಯಲ್ಲ ರಾಜ್ಯ ಬಿಜೆಪಿಯಿಂದ ಮತ್ತೆ ಕೇಂದ್ರ ಬಿಜೆಪಿ ಮಿನಿಸ್ಟರ್ಗಳಿಂದ, JDS ಅವರಿಂದ ದೂರ ದಾಖಲಾಗಿದೆಯಲ್ಲ, ಅದಕ್ಕೆ ಕೊಟ್ಟಿರುವ ಉತ್ತರ ಏನು? ಬಹಳ ಆಘಾತಕಾರಿ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆ. ಈಗ ಕರ್ನಾಟಕ SR ಅಕ್ರಮದ ಬಗ್ಗೆ ದೊಡ್ಡದೊಂದು ವಿಚಾರ ತೆರೆದುಕೊಂಡಿದೆ. BLOಗಳಿಗೆ ಈಗ ಬಿಗ್ ಶಾಕ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. 72% ಆಗೇ ಹೋಗಿದೆ ಅಂದರೆ ನಂಬ್ತೀರಾ? ಕರ್ನಾಟಕದಲ್ಲಿ ಒಂದು ವಾರದಲ್ಲಿ ಆಲ್ಮೋಸ್ಟ್ ಫಿನಿಶ್. ಈಗ ನಾವು ಈ ರಿಪೋರ್ಟ್ ಕೊಡೋಷ್ಟೊತ್ತಿಗೆ ಇನ್ನೊಂದಿಷ್ಟು % ಆಗಿರುತ್ತೆ. ಸೊ ಇನ್ನೆರಡು ದಿನದಲ್ಲಿ 100% ಕರ್ನಾಟಕದಲ್ಲಿ ಫಿನಿಶ್ SR ಪ್ರಕ್ರಿಯೆ ಅನ್ನೋ ತನಕ ತಂದು ನಿಲ್ಲಿಸಿದ್ದಾರೆ. ಇದು ಹೇಗೆ ಸಾಧ್ಯವಾಗಿದೆ? ಎಲ್ಲ ಈಗ ಒಂದೊಂದೇ ತೆರೆದುಕೊಳ್ತಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದ ಅಕ್ರಮ ಆಗಿದೆ. ಕಂಪ್ಲೀಟ್ ಆಗಿ 2028ಕ್ಕೆ ಕಾಂಗ್ರೆಸ್ಸು ತನ್ನ ಪರವಾಗಿರಬೇಕು ಆ ರೀತಿ ರೆಡಿ ಮಾಡ್ಕೊಂಡು ಬಿಟ್ಟಿದೆ. 25-30 ಲಕ್ಷ ಲೆಕ್ಕನೇ ಸಿಗ್ತಿದೆ. ಬಾಂಗ್ಲಾ ನಿವಾಸಿಗಳ ಬಗ್ಗೆ ಕಾಂಗ್ರೆಸ್ಸಿಗರೇ ಹೇಳಿದ್ದಾರೆ ಅನ್ನೋ ತನಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ದಾಖಲೆ, ದೂರು, ಸಾಕ್ಷಿಗಳೆಲ್ಲ ಹೋಗಿರೋದು ಬಿಜೆಪಿ ಮತ್ತು JDSನಿಂದ, ಕೇಂದ್ರ ಮಂತ್ರಿಗಳಿಂದ ಅಲ್ವಾ. ಕೇಂದ್ರ ಚುನಾವಣಾ ಆಯೋಗ ವೀಕ್ಷಕರನ್ನು ಕಳಿಸ್ಕೊಡೋದಕ್ಕಂತೂ ಒಪ್ಪಿಕೊಂಡಿದೆ. ಅದರ ಜೊತೆಗೆ ಏನೇನು ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ, ಯಾವ್ಯಾವ ದಾಖಲೆಗಳನ್ನು ಇಟ್ಟಿದ್ದಾರೆ, ಇದು ಬೆಚ್ಚಿ ಬೀಳಿಸುವಂಥದ್ದು. ಕರ್ನಾಟಕ SR ಅಲ್ಲಿ ಧಾರ್ಮಿಕ ಅನುಸಾರ BLO ನಿಯೋಜನೆ ಮಾಡಿದ್ದಾರೆ. ಇದು ಕೇಂದ್ರ ಚುನಾವಣಾ ಆಯೋಗವೇ ಈಗ ಬೆರಗಾಗುವಂತಾಗಿದೆ. ಇದು ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಅಂತ, ಕರ್ನಾಟಕದಲ್ಲಿ ಅಂತ. ಧಾರ್ಮಿಕ ಅನುಸಾರ ಅಂದರೆ ಏನು? ಮುಸ್ಲಿಮರು ಜಾಸ್ತಿ ಇರುವಂಥ ಏರಿಯಾಗಳಲ್ಲಿ ಮುಸ್ಲಿಂ BLOನೇ ನೇಮಕ ಮಾಡಿದ್ದಾರೆ. SR ನಡೆಸುವಾಗ BLOಗಳ ಧರ್ಮ ಅಂತೂ ಇಲ್ಲ, ಅಪ್ರಸ್ತುತ, ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ BLOಗಳನ್ನು ನಿಯೋಜನೆ ಮಾಡಿರೋದು ತುಂಬ ಎಕ್ಸಾಂಪಲ್ಸು ವಿತ್ ಡಾಕ್ಯುಮೆಂಟು, ಅದಕ್ಕೆ ಪೂರಕವಾದ ಸಾಕ್ಷಿ ಸಮೇತ, ವಿಡಿಯೋ ಸಮೇತ ಸಬ್ಮಿಟ್ ಆಗಿದೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇಂತಹ ನಿಯೋಜನೆಯನ್ನು ಕೇಂದ್ರ ಚುನಾವಣಾ ಆಯೋಗ ತಕ್ಷಣ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ದೂರು ಕೊಟ್ಟಿದ್ದಾರೆ. ಅನಧಿಕೃತ ಧಾರ್ಮಿಕ ಸ್ಥಳಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಂಥ ಎಲ್ಲ ಸಹಭಾಗಿ BLOಗಳನ್ನು ಅಮಾನತುಗೊಳಿಸಬೇಕು, ಕೂಡಲೇ ಕ್ರಮ ಆಗಬೇಕು. ಮತ್ತು ಈ ರೀತಿ ನಡೆಸಿದ SR ಪ್ರಕ್ರಿಯೆನೂ ಕೂಡ ರದ್ದಾಗಬೇಕು, ಆಗಲೇಬೇಕು. ಇದನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಈಗ ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒದಗಿಸಿದ್ದಾರೆ. ಅಂದರೆ ಎಲ್ಲ ಅಲ್ಪಸಂಖ್ಯಾತರಿದ್ದಾರೋ ಅಲ್ಲಿ ಹುಡುಕಿ ಅದೇ ಸಮುದಾಯದವ್ರನ್ನ BLOಗಳನ್ನಾಗಿ ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರನ್ನ BLOಗಳನ್ನು ಮಾಡಿದ್ದಾರೆ ಅನ್ನೋದೆಲ್ಲ ಆರೋಪ ಇತ್ತಲ್ವ. ಅದರ ಬಗ್ಗೆ ಈಗ ದೂರು ಕೊಟ್ಟಿದ್ದಾರೆ. ಈ ಮಸೀದಿಗಳಲ್ಲಿ ಮಾಡ್ತಿದ್ದಾರೆ, ದರ್ಗಾದಲ್ಲಿ ಮಾಡ್ತಿದ್ದಾರೆ, ಸಮುದಾಯ ಭವನಗಳಲ್ಲಿ ಮಾಡ್ತಿದ್ದಾರೆ, ಚೌಟ್ರಿಯಲ್ಲಿ ಮಾಡ್ತಿದ್ದಾರೆ. ಸಾಮೂಹಿಕವಾಗಿ SR ಮಾಡೋದೇ ತಪ್ಪು ಅನ್ನೋದೆಲ್ಲ ಒಂದು ಕಡೆ ಆಯಿತು. ಅದನ್ನು ನಾವು ಮಾಡಿಲ್ಲಪ್ಪ, ಚುನಾವಣಾ ಆಯೋಗ ನೋಡ್ಕೊಳ್ಬೇಕಿತ್ತು ಅಂತಿದ್ದವರು ಸಿಕ್ಕಾಕ್ಕೊಂಡ್ರು. ಯಾಕಂದರೆ BK ಹರಿಪ್ರಸಾದ್ ಅವರು ಬಾಯಿ ಬಿಟ್ಟು ಹೇಳಿದ್ರು, ಹೌದು ಸ್ಲಮ್ಗಳಿಗೆಲ್ಲ BLOಗಳು ಹೋಗ್ತಿಲ್ಲ, ಅದಕ್ಕೆ ನಾವೇ ಮಸೀದಿಯಲ್ಲಿ ಇಲ್ಲಿ ಹೆಲ್ಪ್ ಆಗಲಿ ಬಡವರಿಗೆ ಪಾಪ ಅಂತ ಮಾಡಿಸ್ತಿದ್ದೀವಿ, ಸಾಮೂಹಿಕವಾಗಿ ಮಾಡೋದು ಕಾನೂನುಬದ್ಧವಾಗೇ ಇದೆ, ತಪ್ಪಿಲ್ಲ ಅನ್ನುವ ಮೂಲಕ ಕಾನೂನು ಬಾಹಿರವಾದ ಕ್ರಮವನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗಿ ಕಾಂಗ್ರೆಸ್ ಒಪ್ಕೊಂಡಿದೆ, ಹೌದು ಇದನ್ನು ನಾವೇ ಮಾಡಿಸಿದ್ದು ಅಂತ, ಸಾಮೂಹಿಕವಾಗಿ ನಾವೇ ಮಾಡಿಸಿದ್ದು ಅಂತ ಕಾಂಗ್ರೆಸ್ಸು ಈಗ ಹೇಳಿ ಸಿಕ್ಕಾಕೊಂಡಿದೆ. ಸಾಕ್ಷಿ ಕೇಂದ್ರ ಚುನಾವಣಾ ಆಯೋಗ ಯಾರನ್ನೂ ಕೇಳಬೇಕಾಗೇ ಇಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರೇ ಹೇಳಿದ್ದಾರೆ, ಅದು ಕಾನೂನುಬದ್ಧ ಅಂತಲೂ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಧರ್ಮಕ್ಕನುಸಾರವಾಗಿ ಕೆಲವು ಸಮುದಾಯಗಳ BLOಗಳ ನೇಮಕ, ಇದೆಲ್ಲ ಈಗ ಔಟ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಇದನ್ನು ಖಂಡಿತವಾಗಿಯೂ ನಾವು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಭರವಸೆ ಕೊಟ್ಟಿರೋದು, ಮತ್ತು ತಕ್ಷಣ ಕೇಂದ್ರದಿಂದ ವೀಕ್ಷಕರು ಕ್ರಮ ಕೈಗೊಳ್ತಾರೆ. ಇಲ್ಲಿ ಅಂತಹ BLOಗಳು ಯಾರ್ಯಾರು ಅಕ್ರಮ ಎಸಗಿದ್ದಾರಲ್ಲ, ಯಾರ್ಯಾರು ಶಾಮೀಲಾಗಿದ್ದಾರೆ, ಅನುಮಾನ ದೂರುಗಳು ಯಾರ್ಯಾರ ವಿರುದ್ಧ ಬಂದಿದೆಯೋ ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ಮುಂದಾಗ್ತಿದೆ. ತಾತ್ಕಾಲಿಕವಾಗಿ ಫಸ್ಟ್ ತಡೆ ಕೊಡಿ ಅಂತ ಬಹಳ ಒತ್ತಡ ಹೇರ್ತಿದೆ BJP. ಕರ್ನಾಟಕ SR ಪ್ರಕ್ರಿಯೆಗೆ ಫಸ್ಟ್ ತಡೆ ಕೊಡಿ. ಮತ್ತು ಈ ಒಂದೇ ವಾರದಲ್ಲಿ ನಿಮ್ಗೆ ಆಶ್ಚರ್ಯ ಆಗಬಹುದು, ಆರಂಭವಾದ ಕೇವಲ 6 ದಿನಗಳಲ್ಲಿ, ಈಗ 8ನೇ ದಿನ ಇವ್ರು ಕೊಟ್ಟಿದ್ದು 6 ದಿನದ ಲೆಕ್ಕ ಇದು. ಸೊ ಈಗ ಆಲ್ಮೋಸ್ಟ್ 80-85% ಆಗಿ ಹೋಗಿರುತ್ತೆ. 6 ದಿನದ ಲೆಕ್ಕದಲ್ಲಿ 72% ಪೂರ್ಣನೇ ಗೊಳಿಸಿಬಿಟ್ಟಿದ್ದಾರೆ.
ಹೇಗೆ ಸಾಧ್ಯ ಇದು? ಯಾವ ರಾಜ್ಯದಲ್ಲೂ ಈ ರೀತಿ ಸ್ಪೀಡಾಗಿ SIR ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ 6 ದಿನಗಳಲ್ಲಿ 72% ವರ್ಕ್ ಕಂಪ್ಲೀಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಅಧಿಕಾರಿಗಳನ್ನು, BLOಗಳನ್ನು, BLAಗಳನ್ನು ಹೆದರಿಸಿ ಬೆದರಿಸಿ SIR ಅಕ್ರಮದ ಮೂಲಕ 28ರ ವಿಧಾನಸಭಾ ಚುನಾವಣೆಗೆ ತನ್ನ ಮತ ಬ್ಯಾಂಕನ್ನು ರೆಡಿ ಮಾಡಿಕೊಂಡಿದೆ, ಕೃತಕವಾಗಿ ರೆಡಿ ಮಾಡಿಕೊಂಡಿದೆ ಅನ್ನೋದಕ್ಕೆ ದೂರು ಕೊಟ್ಟಿದ್ದಾರೆ. ಮತ್ತು ಕುಮಾರಸ್ವಾಮಿ ಅವರು ಒಂದು ವಿಚಾರ ಇಟ್ಟಿದ್ದಾರೆ. ಕಾಂಗ್ರೆಸ್ನವರೇ ಹೇಳಿದ್ದಾರೆ, ಕಾಂಗ್ರೆಸ್ನ ಮಿನಿಸ್ಟ್ರುಗಳೇ ಹೇಳಿದ್ದಾರೆ, 25 ಲಕ್ಷ ಅಕ್ರಮ ಇವರಿದ್ದಾರಂತೆ, ಯಾರು ಬಾಂಗ್ಲಾದೇಶಿ ವಲಸಿಗರಿದ್ದಾರೆ. ಯಾರು ಅಲ್ಲ, ಕಾಂಗ್ರೆಸ್ನವರೇ ಹೇಳಿದ್ದಾರೆ. ಕಾಂಗ್ರೆಸ್ನ ಕೆಲ ಮಂತ್ರಿಗಳೇ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 25 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ಇದ್ದಾರೆ. ಬೆಂಗಳೂರು ನಗರದ ಒಂದರಲ್ಲೇ, ಬೆಂಗಳೂರು ನಗರದಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಜನಸಂಖ್ಯೆ ಇದ್ದರೆ 20ರಿಂದ 25 ಲಕ್ಷ ಬಾಂಗ್ಲಾ ಅಕ್ರಮ ವಲಸಿಗರು ಅಂದರೆ ಎಷ್ಟು ಆಘಾತಕಾರಿ ವಿಚಾರ ಅಲ್ವಾ? ಇದನ್ನ ಕಾಂಗ್ರೆಸ್ ನಾಟಕ ಆಡಿ ಈ ರೀತಿ ಗುಂಪು ಗುಂಪಾಗಿ ಮಾಡಿಸಿ SIR ಅನ್ನು ಬಾಂಗ್ಲಾ ಪ್ರಜೆಗಳಿಗೆ ನಕಲಿ ಆಧಾರ್ ಕಾರ್ಡ್, ವೋಟರ್ ID ಈಗ ಆಲ್ರೆಡಿ ಕೊಟ್ಟಿದ್ದಾಗಿದೆ ಅಲ್ವಾ, ಅವರನ್ನು ಕಂಡು ಹಿಡಿದು ಮತದಾರರ ಪಟ್ಟಿಯಿಂದ ಹೊರಗೆ ಹಾಕದಂತೆ ಸೇಫ್ ಗಾರ್ಡ್ ಮಾಡಿದೆ. ಒಂದು ಬೆಂಗಳೂರಲ್ಲಿ 25 ಲಕ್ಷ ವೋಟರ್ಸು ಬೇಡ, ಅದರಲ್ಲಿ ಎಲ್ಲರೂ ವೋಟರ್ಸ್ ಅಲ್ಲ, 15 ಲಕ್ಷ ವೋಟರ್ಸೇ ಅಂತ ಇಟ್ಕೊಳ್ಳಿ ನೀವು ಮಿನಿಮಮ್. ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಯಾವುದೇ ಒಂದು ಎಲೆಕ್ಷನ್ ರಿಸಲ್ಟಲ್ಲಿ ಅಲ್ವಾ? ಅದನ್ನು ಮಾಡ್ತಿದೆ ಕಾಂಗ್ರೆಸ್ ಅಂತ ಆರೋಪಿಸ್ತಾ ಇರೋದು ಈಗ ಕುಮಾರಸ್ವಾಮಿ ಅವರು ಮತ್ತು BJP ಅವರು, ಕೇಂದ್ರ ಮಂತ್ರಿಗಳು ಏನು ಮಾಡ್ತಿದ್ದಾರಂತೆ ಅಂದರೆ, ಉಪನಾಮದ ಆಧಾರದಲ್ಲಿ ಒಂದು ಫ್ಯಾಮಿಲಿ, ಯಾವುದೋ ಒಂದು ಫ್ಯಾಮಿಲಿ, ಸಿಕ್ಕಾಪಟ್ಟೆ ಜನ ಇರೋ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ, ತುಂಬ ಜನ ಮಕ್ಕಳಿದ್ದಾರೆ, ಸಂಬಂಧಿಕರಿದ್ದಾರೆ, ಒಟ್ಟಿಗೆ ಇದ್ದಾರೆ. ಉಪನಾಮ ಆಧಾರದಲ್ಲಿ, ಅವ್ರ ಫ್ಯಾಮಿಲಿ ನೇಮ್ ಆಧಾರದಲ್ಲಿ ಎಲ್ಲರಿಗೂ ಫಾರ್ಮನ್ನು ಫಿಲ್ ಮಾಡಿಸ್ತಿದ್ದಾರಂತೆ. ಅಂದರೆ ಆ ಉಪನಾಮ ಹೊಂದಿರೋರೆಲ್ಲ ಈ ಕುಟುಂಬಕ್ಕೆ ಸೇರಿದವರು ಅಂತ ಫಿನಿಶ್ ಮಾಡ್ತಿದ್ದಾರಂತೆ. ಆ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕೂಡ ಇಲ್ಲಿ ನೆಲೆಸಿರುವ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಟ್ಯಾಚ್ ಮಾಡ್ತಿದ್ದಾರೆ. ಇದೇ ಫ್ಯಾಮಿಲಿಯ ಸಂಬಂಧಿಕರು ಇವರು ಅನ್ನೋ ರೀತಿಯಲ್ಲಿ ಸೇರಿಸಿ SIR ಮೂಲಕ ಅವರನ್ನು ಅಧಿಕೃತ ಮಾಡ್ತಿದ್ದಾರೆ. ಇಷ್ಟು ದಿನ ಅವರು ಅನಧಿಕೃತವಾಗಿ ವೋಟರ್ ID, ಆಧಾರ್ ಕಾರ್ಡ್ ತಗೊಂಡಿದ್ರು, ಈಗ ಅಧಿಕೃತ ಮಾಡಿಕೊಡ್ತಿದ್ದಾರೆ ಅನ್ನುವಂಥ ಅತ್ಯಂತ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ದೂರು ಕೊಟ್ಟಿರೋದು, ಅದಕ್ಕೆ ಅನುಮಾನನೂ ಬರಬಾರ್ದು ಅಂತ ಅದೇ ಸಮುದಾಯದ BLOಗಳನ್ನು ಹಾಕ್ಕೊಂಡು ಆ ಜಾಗಗಳಿಗೆ ಮಾತ್ರ ಗುಂಪು ಗುಂಪಾಗಿ ಮಸೀದಿ ಒಳಗಡೆ, ದರ್ಗಾದ ಒಳಗಡೆ ಹಿಂದೂಗಳು ಬೇರೆ ಯಾರು ಅಲ್ಲಿ ಬರಲೇಬಾರ್ದು, ಆ ರೀತಿಯಲ್ಲಿ ಅವ್ರಿಗೆ ಅಂತಲೇ ಸಪ್ರೇಟ್ ಜಾಗನೂ ನಿಗದಿ ಮಾಡಿಕೊಂಡು ಬಹಳ ದೊಡ್ಡ ಅಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಪ್ಲ್ಯಾಂಡ್ ಆಗಿ ಇಲ್ಲಿ ಮಾಡಿದೆ. ಸೊ SIR ಪ್ರಕ್ರಿಯೆ ಮಾಡದೇ ಇದ್ದಿದ್ರೆ ಬಹುತೇಕ ಸಮಸ್ಯೆ ಇರ್ತಿರ್ಲಿಲ್ವೇನೋ ಕರ್ನಾಟಕದಲ್ಲಿ. ಮಾಡೋ ಮೂಲಕ ಮತ್ತಷ್ಟು ಸಮಸ್ಯೆಯನ್ನು ಸೃಷ್ಟಿಸಿ ಇಡೀ SIR ಪ್ರಕ್ರಿಯೆಯನ್ನೇ ಬುಡಮೇಲು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಹಾದಿ ಬೀದಿಲಿ ಹೋಗೋರಿಗೆಲ್ಲ ಫಾರ್ಮ್ ಕೊಟ್ಟಿದ್ದಾರೆ ಅನ್ನೋದು ಈಗ ಕೇಳಿಬರ್ತಿರುವಂಥ ಆರೋಪ. ಅಶೋಕ್ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, SIR ಮೂಲಕ ಬಾಂಗ್ಲಾ ನುಸುಳುಕೋರರ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವಂತಹ ಕೆಲಸ ಮಾಡಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ. ಕಾಂಗ್ರೆಸ್ನವರು ಹಾದಿ ಬೀದಿಯಲ್ಲಿ ಫಾರ್ಮ್ ಹಂಚ್ತಾ ಇದ್ದಾರೆ. BLOಗಳಲ್ಲ, ಕಾಂಗ್ರೆಸ್ನವರೇ ಹಂಚ್ತಿದ್ದಾರೆ. ಇದ್ರ ಬಗ್ಗೆ ನಿನ್ನೇನು ರಿಪೋರ್ಟ್ ಆಗಿತ್ತು ಚಿಕ್ಕಮಗಳೂರಲ್ಲಿ, ಶಿವಮೊಗ್ಗದಲ್ಲಿ. ಅಂದರೆ ಇಷ್ಟಿಷ್ಟು ಬಂಚು ಫಾರ್ಮ್ಗಳನ್ನು ಕಾಂಗ್ರೆಸ್ ಲೀಡರ್ಸ್ ಕೈ ಕೊಡ್ತಿದ್ದಾರಂತೆ. ಆ ಕಾಂಗ್ರೆಸ್ ಲೀಡರ್ಸ್ ಹೋಗಿ ತಮಗೆ ಬೇಕಾದವ್ರ ಹತ್ರ ಕೊಡ್ತಿದ್ದಾರೆ. ಕೆಲವರು ಮೌಲ್ವಿಗಳ ಹತ್ರ ಇಷ್ಟಿಷ್ಟು ಫಾರ್ಮ್ಗಳನ್ನು ಕೊಡ್ತಿದ್ದಾರೆ, ನಿಮ್ಮ ಪರಿಚಯದವ್ರನ್ನ ಮಾಡಿಸ್ಕೊಟ್ಬಿಡಿ ಅಂತ. ಈ ರೀತಿಯೆಲ್ಲ ಫಾರ್ಮ್ ಹಂಚಿಕೆ ಆಗ್ತಿದೆಯಂತೆ. ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳನ್ನು ಆಯೋಗದ ಗಮನಕ್ಕೆ ತರೋ ಕೆಲಸ ಮಾಡಿದ್ದೀವಿ. SIR ಪ್ರಕ್ರಿಯೆಗೆ ಬೇರೆ ರಾಜ್ಯದ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. DK ಶಿವಕುಮಾರ್ ಹಣೆ ಮೇಲೆ ಮಾತ್ರ ಇರೋದು ವಿಭೂತಿ, ಮನಸ್ಸಲ್ಲಿರೋದು ಮಸೀದಿ ಅನ್ನೋದು ಬಯಲಾಗಿದೆ ಅಂತ ಈಗ BJP ಮುಗಿಬಿದ್ದಿರೋದು. ಸೊ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಸುತ್ತಾನೆ ಭಾರಿ ಗೋಲ್ಮಾಲನ್ನು ಈ SIR ಪ್ರಕ್ರಿಯೆಯಲ್ಲಿ ಮಾಡಿದ್ದಾರೆ. ಹಾಗೆ ಏನು ಗ್ಯಾರಂಟಿ ಸ್ಥಗಿತ ಆಗತ್ತೆ ಅಂತೆಲ್ಲ ಹೆದರಿಸಿ ಬೇರೆ ರೀತಿಯಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪ್ಲ್ಯಾನ್ ಮಾಡಿ ಒಬ್ಬರೂ ಕೂಡ ಮಿಸ್ ಆಗದಂತೆ ತಮ್ಮ ವೋಟ್ ಬ್ಯಾಂಕು ಖಚಿತಪಡಿಸ್ಕೊಳ್ತಿದ್ದಾರೆ. ಅವರಿಗೆ ಅರ್ಹತೆ ಇಲ್ಲದೇ ಇದ್ದರು ಅನ್ನುವಂಥ ಒಂದು ಬಹಳ ದೊಡ್ಡ ಆರೋಪ ಇಲ್ಲಿ ಮಾಡ್ತಾ ಇರೋದು BJP. ಮತ್ತು ಅದರ ಬಗ್ಗೆ ದೂರನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. 72% ಮೇಯ್ನಾಗಿ ಇವರು ಎತ್ತಿರೋದ್ರಲ್ಲಿ ಒಂದು ಪ್ರಮುಖ ವಿಚಾರ, 6 ದಿನಗಳಲ್ಲಿ 72% SIR ಪ್ರಕ್ರಿಯೆನೇ ರಾಜ್ಯದಲ್ಲಿ ಮುಗಿದು ಹೋಗುತ್ತೆ. ಅಂದರೆ ಇನ್ನು 1 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ವಾ, ಬಟ್ ಈಗ 8 ದಿನಕ್ಕೆ ಆಲ್ಮೋಸ್ಟ್ ಫಿನಿಶೇ ಆಗೋಯ್ತು. ಅಂದರೆ ಇದು ಏನು ಕಥೆ? ಸೊ ತಕ್ಷಣ ಇದನ್ನು ಸ್ಥಗಿತ ಮಾಡಬೇಕು, ಫ್ರೆಶ್ ಆಗಿ SIR ಪ್ರಕ್ರಿಯೆ ಶುರುವಾಗಬೇಕು.
ಬಹಳ ದೊಡ್ಡ ಲೋಪ ಆಗಿದೆ ಈ ಪಟ್ಟಿಯಲ್ಲಿ ಅಂತ ಈಗ ಮುಗಿಬಿದ್ದಿರೋದು, ದೂರನ್ನು ಕೊಟ್ಟಿರೋದು. ನಿನ್ನೆನೇ ರಿಪೋರ್ಟ್ ಇಟ್ಟಿದ್ವಿ, ಕೆಲವು ಕಡೆ ಎಲ್ಲ ಖಾಲಿ ಫಾರ್ಮ್ಗೆ ಬರೀ ಸೈನ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಏನು ಫಿಲ್ ಮಾಡ್ಕೊಳ್ತಾರೆ ಆಮೇಲೆ ಅನ್ನೋದ್ರ ಬಗ್ಗೆ ಆತಂಕ ಶುರುವಾಗಿದೆ. ಕೆಲವರು ಗೊತ್ತಿಲ್ಲದೆ ಸೈನ್ ಮಾಡಿ ಕಳಿಸಿದ್ದಾರೆ, ನಮಗೆ ಗೊತ್ತಿರಲಿಲ್ಲ, ಗೊತ್ತಾದಾಗ ಶಾಕ್ ಆಯಿತು, ಯಾಕೆ ಹಿಂಗೆ ಮಾಡ್ತಿದ್ದಾರೆ BLOಗಳು ಅಂತ. ಬಂಚ್ ಹಂಚ್ತಿರೋದು ಇನ್ನೊಂದು ಮಿಸ್ಟೇಕು. ಸಾಮೂಹಿಕವಾಗಿ SIR ಪ್ರಕ್ರಿಯೆ ಇಷ್ಟೆಲ್ಲ ಸುದ್ದಿ ಆದಮೇಲೂ ಕೂಡ ಮುಂದುವರಿತಾ ಇದೆ. ಸೊ ಕೇಂದ್ರ ಚುನಾವಣಾ ಆಯೋಗ ಈಗ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಆಕ್ಷನ್ ತಗೊಳುತ್ತೆ ನೋಡಬೇಕು. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ತಕ್ಷಣ ಸೂಕ್ತ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರಂತೆ ಜ್ಞಾನೇಶ್ ಕುಮಾರ್ ಅವರು. ಅದು ಯಾವ ಸ್ವರೂಪದ ಕ್ರಮ ಆಗಿರುತ್ತೆ ನೋಡಬೇಕು. ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವ ಎಲ್ಲ ತಯಾರಿ ಆಗಿರೋದು. ಈಗ ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಈ ಸರ್ಕಾರ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ನಾವು ಎಲ್ಲವನ್ನು ಅತ್ಯಂತ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರತಿಬದ್ಧರಿದ್ದೇವೆ ಅನ್ನುವಂಥ ಭರವಸೆ. ಬಹಳ ಸಂತೋಷದ ವಿಚಾರ. ಇವತ್ತೇನಾದರೂ ದೊಡ್ಡ ಸಂತೋಷದ ಸುದ್ದಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಬಾಲ ಬಿಚ್ಚಕ್ಕಾಗಿಲ್ಲ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಶರಣಾಗತಿ ಆಗಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.